2026ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕೌಂಟ್ ಡೌನ್ ಆರಂಭ ಆಗಿದ್ದು ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ. ಒಂದು ಕಡೆಯಲ್ಲಿ ಖಾಕಿ ಕೂಡ ಅಲರ್ಟ್ ಆಗಿದ್ದು ಬೆಂಗಳೂರು ಪೊಲೀಸರು ಹೊಸ ವರ್ಷಕ್ಕಂತ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಕ್ಯೂರಿಟಿ, ಟ್ರಾಫಿಕ್ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಗೆ ಸಾಕಷ್ಟು ಕ್ರಮ ಕೈಗೊಳ್ಳಲಾಗಿದೆ. ಕಮಿಷನರ್ ಕಚೇರಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಇವತ್ತೊಂದು ಮಹತ್ವದ ಸಭೆ ಕೂಡ ನಡೆಸಿದ್ದಾರೆ. ಕಳೆದ ವರ್ಷ 3 ಲಕ್ಷ ಜನ, ಈ ವರ್ಷ 10 ಲಕ್ಷ ಜನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜಮಾವಣೆಗೊಳ್ಳುವ ನಿರೀಕ್ಷೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರದಲ್ಲೆಲ್ಲ ಜನ ಸೇರುವ ಸ್ಥಳಗಳನ್ನು ಗುರುತಿಸಿ ಸೂಕ್ತ ಬಿಗಿ ಭದ್ರತೆಗೆ ಕ್ರಮ ಕೈಗೊಳ್ಳಲಾಗುತ್ತೆ. ನಿಗದಿಗಿಂತ ಹೆಚ್ಚು ಜನ ಸೇರದಂತೆ ಮುಂಜಾಗ್ರತೆಗೆ ಕೂಡ ಸೂಚನೆ ಕೊಡಲಾಗಿದೆ. ಈ ಸಭೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟ್ಯಾಂಪೇಡ್ ಆಯಿತು. ಅದಾದ ಬಳಿಕ ಇಷ್ಟು ದೊಡ್ಡ ಮಟ್ಟದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇರೋದು. ಫೈರ್ ಸೇಫ್ಟಿ ಕುರಿತಂತೆ ಕೂಡ ಖಾಕಿ ಅಲರ್ಟ್ ಆಗ್ತಾ ಇದೆ. ಕಮಿಷನರ್ ಎಸ್.ಕೆ. ಸಿಂಗ್ ಸೇರಿದಂತೆ ಎಲ್ರಿಗೂ ಕಟ್ಟೆಚ್ಚರವನ್ನ ಪರಮೇಶ್ವರ್ ಅವರು ರವಾನೆ ಮಾಡಿದ್ದಾರೆ. ಸಭೆಯಲ್ಲಿ ಜಂಟಿ ಪೊಲೀಸ್ ಆಯುಕ್ತರು, ಡಿಸಿಪಿಗಳು, ಎಸಿಪಿಗಳೆಲ್ಲ ಉಪಸ್ಥಿತರಿದ್ದಾರೆ. RCB ಸೆಲೆಬ್ರೇಷನ್ ಟೈಮಲ್ಲಿ ಸ್ಟ್ಯಾಂಪೇಡ್ ಆಯ್ತಲ್ಲ, ಅದರ ಕಹಿ ನೆನಪು ಇನ್ನೂ ಮಾಸಿಲ್ಲ. ಹಾಗಾಗಿ ಈ ನ್ಯೂ ಇಯರ್ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ ಕೂಡ ಅಂಥದ್ದೊಂದು ಅಚಾತುರ್ಯ ರಿಪೀಟ್ ಆಗಬಾರ್ದು ಅಂತ ಹೇಳಿ ಗೃಹ ಸಚಿವರಿಂದ ಹಿಡಿದು ಪೊಲೀಸ್ ಇಲಾಖೆಯ ಎಲ್ಲರೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಖಾಕಿ ಟಫ್ ಗೈಡ್ಲೈನ್ಸ್ ಅನ್ನು ತರೋದಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರು ಸಿಟಿಯಲ್ಲಿ ಇಂಥದ್ದು ಯಾವುದೇ ಘಟನೆ ಮುಂದೆ ಆಗಕೂಡದು. ಆ ಸಂಬಂಧಪಟ್ಟಂತ DCP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ ಅಥವಾ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಯಾರೇ ಇರಲಿ, DCP ಇಂದ ಹಿಡಿದು ಅವರ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಕ್ರಮ ತಗೊಳ್ತೀವಿ. ಈಗಾಗಲೇ ಶುರು ಮಾಡಿದ್ದೀವಿ. ನಾವು ಬೇರೆ ಬೇರೆ ಇನ್ಸಿಡೆಂಟ್ಗಳಲ್ಲಿ ಈವನ್ ಡಿಸ್ಮಿಸ್ ಮಾಡೋವರೆಗೂ ಹೋಗಿದ್ದೀವಿ. ನಮ್ಮಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇಂಥದ್ದು ಯಾವುದೇ ಘಟನೆ ಮುಂದೆ ಆಗಕೂಡದು. ಆ ಸಂಬಂಧಪಟ್ಟಂತ DCP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ ಅಥವಾ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಎಚ್ಚರಿಕೆ. ಇದೇ ಸಭೆಯಲ್ಲಿ ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಿನಿಂದ ಪವರ್ ಟಿವಿ ರಿಪೋರ್ಟ್ ಮಾಡ್ತಾ ಇತ್ತು, ಅದು ಮಾರ್ದನಿಸಿದೆ. ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆಯಾದ ಕುರಿತಾಗಿ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಕೊಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಿತು. IT ಸಿಟಿಯ 3 ಕಡೆ ಡ್ರಗ್ಸ್ ಫ್ಯಾಕ್ಟರಿ ಮತ್ತೆ ಗೋಡೌನ್ ಪತ್ತೆಯಾಗಿದೆ. ಈ ಕುರಿತಂತೆ ಸತತವಾಗಿ ನಿಮ್ಮ ಪವರ್ ಟಿವಿ ವರದಿ ಮಾಡಿತ್ತು. ಹಾಗಾಗಿ ಗೃಹ ಸಚಿವರು ಈ ವಿಚಾರವನ್ನು ಕೂಡ ಚರ್ಚೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಚ್ಚಿ ಮಹಾರಾಷ್ಟ್ರ ಪೊಲೀಸರು ಭರ್ಜರಿ ಬೇಟೆ ಆಡಿದ್ರಲ್ವಾ, ನಮ್ಮ ಪೊಲೀಸರು ಯಾಕೆ ಇನ್ಫಾರ್ಮೇಶನ್ ಸಿಗ್ಲಿಲ್ಲ, ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಪವರ್ ಟಿವಿ ಕೂಡ ಪ್ರಶ್ನೆ ಮಾಡಿತ್ತು. ಅದೇ ಆಂಗಲ್ನಲ್ಲಿ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಗಂಭೀರ ಚರ್ಚೆಯನ್ನ ನಡೆಸಿದ್ದಾರೆ. ಆ ಸಂಬಂಧಪಟ್ಟಂತ DCP ಆಗಲಿ, ಇನ್ಸ್ಪೆಕ್ಟರ್ ಆಗಲಿ ಅಥವಾ ಆ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಕೂಡ ಹೇಳಿವಿ. ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಯಾರೇ ಇರಲಿ, DCP ಇಂದ ಹಿಡಿದು ಅವರ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಕ್ರಮ ತಗೊಳ್ತೀವಿ. ಈಗಾಗಲೇ ಶುರು ಮಾಡಿದ್ದೀವಿ. ನಾವು ಬೇರೆ ಬೇರೆ ಇನ್ಸಿಡೆಂಟ್ಗಳಲ್ಲಿ ಈವನ್ ಡಿಸ್ಮಿಸ್ ಮಾಡೋವರೆಗೂ ಹೋಗಿದ್ದೀವಿ. ಭಾಳ ಹೆಚ್ಚಿನ ಗಮನ ನಾವು ಏನಕ್ಕೆ ಹರಿಸ್ಬೇಕು ಅನ್ನೋದು, ವಿಮೆನ್ ಸೇಫ್ಟಿಗೆ ಹೆಚ್ಚಿನ ಗಮನ ಹರಿಸ್ಬೇಕು, ಟಾಪ್ ಮೋಸ್ಟ್ ಪ್ರಯಾರಿಟಿ. ಆಮೇಲೆ ಕ್ರೌಡ್ ಮ್ಯಾನೇಜ್ಮೆಂಟ್, ಕ್ರೌಡ್ ಡೆನ್ಸಿಟಿ ಜಾಸ್ತಿ ಆದಾಗ ಯಾವ ರೀತಿ ನಾವು ಕ್ರಮ ತಗೋಬೇಕು. ಫಸ್ಟ್ ಆಫ್ ಆಲ್ ಆ ಡೆನ್ಸಿಟಿ ಜಾಸ್ತಿ ಆಗ್ದಂಗೆ ನೋಡ್ಕೋಬೇಕು. ಆಮೇಲೆ ಆದರೆ ಅದನ್ನು ಕ್ರಿಟಿಕಲ್ ಆಗಿ ನಾವು ನೋಡಬೇಕು ಅಂತಕ್ಕಂಥದ್ದು. ಆಮೇಲೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಬಾರು, ರೆಸ್ಟೋರೆಂಟು, ಮಾಲು, ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಈಗಾಗಲೇ ನಾವು ಸಭೆಗಳನ್ನು ಮಾಡಿ ಏನೆಲ್ಲ ಸೂಚನೆ ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಮಾನ್ಯ DG ಅವರು ಸುಮಾರು 17 ಪಾಯಿಂಟ್ಸನ್ನು ಅಡ್ವೈಸರಿಯಾಗಿ ಕಮಿಷನರ್ ಕೊಟ್ಟಿದ್ದಾರೆ. ಅದೆಲ್ಲ ಅವರು ಗಮನಕ್ಕೆ ತಗೋಬೇಕು ಅಂತೇಳಿ. ಭಾಳ ಮುಖ್ಯವಾಗಿ ನಮ್ಮ ಕನ್ಸರ್ನ್ ಏನು ಅಂದರೆ, ತಾವು ಈಗ ಡೆಲ್ಲಿನಲ್ಲಿ ಬ್ಲಾಸ್ಟ್ ಆಯಿತು, ಅಲ್ಲಿ ಜನಸಂದಣಿ ಹೆಚ್ಚಿತ್ತು ಅಂತ ಹೇಳಿ ಅಲ್ಲಿ
ಆ ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ತೊಂದರೆ ಆಯಿತು. ನಾವು ಈ ಆ್ಯಂಗಲನ್ನು ಕೂಡ ಭಾಳ ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದೀವಿ. ಟೆರರಿಸ್ಟ್ ಆ್ಯಂಗಲ್ಲು ಕೂಡ ನಾವು ಇದನ್ನು ಗಮನಿಸ್ತೀವಿ. ಅದಕ್ಕೇನು